ಹಾಯ್ ಫ್ರೆಂಡ್ಸ್, ಮ್ಯಾನ್ ಆಫ್ ಕುಂದಾಪುರ ಚಾನಲ್ಗೆ ಸ್ವಾಗತ. ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೇವೆ. ನಾನು ಹಾಗೂ ಡ್ರೈವಿಂಗ್ ಸೀಟಲ್ಲಿ ರಕ್ಷಿ, ಹಿಂದ್ಗಡೆ ಶರತ್, ಹರ್ಷ ಹಾಗೂ ಗಜಬ್ರೋ. ಚಿಕ್ಕಮಂಗ್ಳೂರ್ಗೆ ಹೋಗಿ ನಿಮ್ಗೆ ಸಿಗ್ತೀವಿ. ಇನ್ನೊಂದು ಗಾಡಿ ಬರ್ತಾ ಇದೆ. ಆ ಗಾಡಿಲಿ ಸಂಜಯ್, ಸಚಿನ್ ಹಾಗೂ ರಾಹುಲ್, ಸುಬ್ಬ 4 ಜನ ಅದ್ರಲ್ಲಿ ಬರ್ತಾ ಇದ್ದಾರೆ. ಬೆಂಗಳೂರಿಂದ 2 ಗಾಡಿ ಬರ್ತಾ ಇದೆ. ಕುಂದಾಪುರ ಟು ಬ್ಯಾಂಗ್ಳೂರ್ ಸಮ್ಮಿಲನ. ನಿಮಗೆ ಇದು ಒಳ್ಳೆ ಮಜಾ ಕೊಡುತ್ತೆ. ನೋಡಿ, ಮ್ಯಾನ್ ಆಫ್ ಕುಂದಾಪುರ. ಮೊದಲೇ ಡಿಸೈಡ್ ಮಾಡಿದ ಹಾಗೆ ನಾನು ಮತ್ತೆ ರಕ್ಷಿ ಕುಂದಾಪುರದಿಂದ 12 ಗಂಟೆಗೆ ಹೊರಟ್ವಿ. ಇವಾಗ ಗಜ ಹಾಗೂ ಶರತ್, ಹರ್ಷ, ಸುಬ್ರಹ್ಮಣ್ಯನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟು ಕೋಡಿಗೆ ಬಂದು ಬೀಚ್ ಹತ್ರ ಇದ್ದ ಗಜನ್ನ ಕ್ಯಾಚ್ ಹಾಕೊಂಡು ಅಲ್ಲಿಂದ ಮುಂದೆ ಬಂದು ಶರತನ್ನ ಕರ್ಕೊಂಡು ಕೋಟೇಶ್ವರದ ಬೈಪಾಸ್ ಅಲ್ಲಿ ಸುಬ್ರಹ್ಮಣ್ಯನ ಕ್ಯಾಚ್ ಹಾಕೊಂಡು ಇವಾಗ ಬ್ರಹ್ಮಾವರಕ್ಕೆ ಹೋಗಿ ಹರ್ಷನ್ನ ಕೂರಿಸ್ಕೊಂಡು 3 ಜನನ್ನ ಕ್ಯಾಚ್ ಮಾಡಿ ಇವಾಗ ನಾವು ಮಲ್ಪೆಗೆ ಊಟಕ್ಕೆ ಹೋಗೋಣ ಅಂತ ಮಲ್ಪೆಯ ಹೋಟೆಲ್ ಮಹಾಲಕ್ಷ್ಮಿಗೆ ಬಂದು ಒಂದೊಳ್ಳೆ ಊಟ ಮಾಡಿ ಯಾವ ರೂಟಲ್ಲಿ ಹೋಗೋದು ಅಂತ ಮಾತಾಡ್ತಾ ಫಸ್ಟು ಚಾರ್ಮೋಡಿ ಘಾಟ್ ಮೇಲೆ ಹೋಗೋದು ಅಂತ ಡಿಸೈಡ್ ಆಗಿತ್ತು. ಇವಾಗ ನೋಡಿದ್ರೆ ಆಗುಂಬೆ ಘಾಟಿ ಅಂತ ಆಯ್ತು. ಅದಕ್ಕೆ ಇವಾಗ ನಾವು ಉಡುಪಿಯಿಂದ ಮಣಿಪಾಲ ಹೋಗಿ ಅಲ್ಲಿಂದ ಆಗುಂಬೆ ಹೋಗ್ಬೇಕು. ಇನ್ನೊಂದು ಕಾರ್ನಲ್ಲಿದ್ದ ಸಂಜಯ್ ಹಾಗೂ ರಾಹುಲ್ ಕೂಡ ಉಡುಪಿಯಲ್ಲಿದ್ದ ಸಚಿನ್ ಅಣ್ಣನ ಪಿಕ್ ಮಾಡಿ ನಮ್ಮ ಜೊತೆ ಸೇರ್ಕೊಂಡ್ರು. ಅಮ್ಮ ಶುಭ, ಸಂಜಯ್, ಬ್ರೋ. ನಾವು ಎಣಿಸಿದ ಟೈಮ್ಗಿಂತ ತುಂಬಾನೇ ಲೇಟ್ ಆಯಿತು. ಆಗುಂಬೆ ಘಾಟಿ ಹತ್ರ ಬಂದ್ವಿ. ಇವಾಗ ಆಗುಂಬೆನ ಪಾಸ್ ಮಾಡಿ ಶೃಂಗೇರಿ ರೂಟ ಅಥವಾ ಕೊಪ್ಪ ರೂಟ ಅಂತ ನೋಡಬೇಕು. ಈಗ ಆಗುಂಬೆ ಘಾಟಿ ದಾಟಿ ನಾವು ಮುಂದೆ ಬಂದಿದ್ದೀವಿ. ಸುಬ್ಬ ಹಾಗೂ ನಮ್ಮ ಕರಿಮಣಿ ಮಾಲೀಕ ರಾಹುಲ. ಎಂತ ಫ್ರೈಡ್ ರೈಸ್ ಅಂಗಡಿ ಹಾಕು ಇಲ್ಲೇ. ನಮ್ಮ ಡೆಸ್ಟಿನೇಷನ್ಗೆ 2 ರೂಟು ಸೇಮ್ ಕಿಲೋಮೀಟರ್ ತೋರಿಸ್ತಿತ್ತು. ಅದಕ್ಕೆ ಒಂದು ಗಾಡಿನ ಕೊಪ್ಪದ ಮೇಲೆ, ಇನ್ನೊಂದು ಗಾಡಿನ ಶೃಂಗೇರಿ ಮೇಲೆ ತಗೊಂಡು ಹೋಗಿ ಡಿಸೈಡ್ ಮಾಡಿದ್ವಿ. ಶೃಂಗೇರಿಯಿಂದ ಆಲ್ದೂರ್ ತನಕ ರೋಡ್ ಚೆನ್ನಾಗೇ ಇತ್ತು. ಆದ್ರೆ ಆಲ್ದೂರಿಂದ ಚಿಕ್ಕಮಂಗ್ಳೂರು ರೂಟ್ ಮಾತ್ರ ಕಿತ್ತೋಗಿತ್ತು. ಯಾರು ಬರಕ್ ಹೋಗ್ಬೇಡಿ ಆ ರೋಡಲ್ಲಿ. 30 ಕಿಲೋಮೀಟರ್ ಬರೋಕ್ಕೆ 2.5 ಗಂಟೆ ತಗೊಂಡ್ವಿ. ಅಂತೂ ನಮ್ಮ ಡೆಸ್ಟಿನೇಷನ್ಗೆ ಬಂದೇ ಬಿಟ್ವಿ. ಚಿಕ್ಕಮಂಗ್ಳೂರಲ್ಲಿರುವ ಶರತ್, ನಾವು ಪ್ರೀತಿಯಿಂದ ಕರೆಯುವ ಪ್ರಭು ಅವರ ಇಮ್ಮನ ಮನೆ ಹೋಮ್ ಸ್ಟೇಗೆ ನಾವು ಬಂದ್ವಿ. ಬಂದು ಗಾಡಿನೆಲ್ಲ ಪಾರ್ಕ್ ಮಾಡಿ ಬೆಂಗಳೂರಿಂದ ಬರ್ತಿರುವ 2 ಗಾಡಿಗೆ ವೇಟ್ ಮಾಡ್ತಾ ಇದ್ವಿ. ಈ ಹೋಮ್ ಸ್ಟೇ ಇರೋ ಪ್ಲೇಸ್ ಮಾತ್ರ ತುಂಬಾ ಅಮೇಜಿಂಗ್ ಆಗಿದೆ. ಚಿಕ್ಕಮಂಗ್ಳೂರ್ ಅಂದ್ಮೇಲೆ ಹೇಳ್ಬೇಕಾ, ತುಂಬಾ ಚಿಲ್ಲಾಗಿತ್ತು. ಸುತ್ತಲೂ ಕಾಫಿ ತೋಟದ ಮಧ್ಯ ಹೋಮ್ ಸ್ಟೇ. ಬಂದಿದ್ದೀವಿ. ರೆಸಾರ್ಟ್ ಓನರ್ ಹೇಗಿದೆ ನೋಡಿ. ಡಮಾರ್ ಆಗಿದ್ದಾರೆ ಇವ್ರು ನೋಡಿ. ಕರಿಮಣಿ ಮಾಲೀಕ ಇವ್ರು ನೋಡಿ.
ಬಾಯ್ ಫ್ರೆಂಡ್ಸ್. ಇವಾಗ ಬೆಂಗಳೂರು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಅಭಿ, ಗಿರಿ, ಗುರು, ಅಡಿಗರು, ಶಶಿ, ಹರ್ಷ, ಅವರು ಪ್ರಭು, ಶರತ್ ಓನರ್. ಇಲ್ಲಿ ನೋಡಿ ಇವರು ಮತ್ತೊಬ್ಬ ಪ್ರಭು, ಅವಿ, ಚೇತನ್ ಬ್ರೋ. ಎಲ್ರು ಬೆಳಗ್ಗೆ ಸಿಗ್ತೀವಿ. ಬಾಯ್, ಟೇಕ್ ಕೇರ್ ಬ್ರೋ. ಈ ತರ ಮಾರಿದ್ರೆ ಯಾರು ತಗೋತಾರ ಬ್ರೋ? ಹೂವಿನ ಬಾಣದಂತೆ ಯಾರು ಕಾಣದಂತೆ ಹಾರಿನ ಸಾಲಿನಲ್ಲಿ ಪ್ರಾಣದಂತೆ ಸಂಡೆ ಸಂಪಿಗೆ ಮಂಡೆಗೆ ಮಲ್ಲಿಗೆ. ಗುಡ್ ಮಾರ್ನಿಂಗ್. ಎಲ್ರು ಹೇಗೆ ಪಾಚ್ಕೊಂಡಿದ್ದಾರೆ ಅಂತ ನೋಡಿ ಒಂದ್ಸತಿ. ನೀ ಬಂದ ಮೇಲೆ ಬಾಕಿ ಮಾತೇನು? ನೀವು ಚಿಕ್ಕಮಂಗ್ಳೂರಿಗೆ ಬರಬೇಕು ಅನ್ಕೊಂಡಿದ್ರೆ ಈ ಹೋಮ್ ಸ್ಟೇಗೆ ಆರಾಮಾಗಿ ಬರ್ಬೋದು. ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ರಾತ್ರಿ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ, ಇವಾಗ ನೋಡಿ ರೆಸಾರ್ಟ್ ಹೇಗಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಬನ್ನಿ. ರಾತ್ರಿ ನಾವು 16 ಜನ ಮೇಲೆ ಉಳ್ಕೊಂಡಿದ್ವಿ, 4 ಜನ ಕೆಳಗಡೆ ಉಳ್ಕೊಂಡಿದ್ರು. ಮತ್ತೊಂದು ಫ್ಯಾಮಿಲಿ ಕೂಡ ಬಂದಿತ್ತು, ಅವರು ಕೂಡ ಆಚೆ ಕಡೆ ರೂಮಲ್ಲಿ ಉಳ್ಕೊಂಡಿದ್ರು. ಅವರಿಗೆ ರಾತ್ರಿ ಆಚೆ ಕಡೆ ಗಾರ್ಡನಲ್ಲಿ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದ. ನಮಗೆ ಈಚೆ ಕಡೆಯಲ್ಲಿ ಚೇರ್ ಹಾಕಿ ಟೇಬಲ್ ಹಾಕಿ ಕೊಟ್ಟಿದ್ದ ಫೈರ್ ಕ್ಯಾಂಪ್ ಜೊತೆ. ನಾನು ಮತ್ತು ಸುಬ್ಬ ಇವಾಗ ಕಾಫಿ ತೋಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸುಬ್ಬ ಹೋಗ. ನೋಡಿ ನಮ್ಮ ಹಿಂದ್ಗಡೆ ತೋರ್ತಿದೆಯಲ್ಲ, ಅದೆಲ್ಲ ಕಾಫಿ ತೋಟ ಪೂರ್ತಿ. ಇದಿಷ್ಟು ಕಾಫಿಗಳನ್ನು ಬೆಳೆಸಿದ್ದಾರೆ. ಫುಲ್ಲು ಕಾಫಿ ಬೆಳೆ ಫಸಲು ಬಂದಿದೆ. ತೋರಿಸ್ತೀನಿ ನೋಡಿ. ಇದಿಷ್ಟು ಕಾಫಿ ತೋಟ ಫ್ರೆಂಡ್ಸ್. ಚಿಕ್ಕಮಂಗ್ಳೂರು ರೆಸಾರ್ಟ್ ಸೂಪರ್ ಆಗಿದೆ. ವೆದರ್ ಕೂಲ್ ಆಗಿದೆ. ಹೇಗೆ ರಾತ್ರಿ ಎಲ್ಲ ಪಾರ್ಟಿ ಎಂಜಾಯ್ ಮಾಡಿದ್ರ? ಇನ್ನು ಯಾರು ಎದ್ದಿಲ್ಲ, ನಾವಿಬ್ಬರೇ ಎದ್ದಿರೋ. ಯಾರು ಎದ್ದಿಲ್ಲ. ಒಂದು ರೌಂಡು ಕಾಫಿ ತೋಟ ಎಲ್ಲ ತಿರ್ಕೊಂಡು ವಾಪಸ್ ಬಂದ್ವಿ. ಇವಾಗ ವಾಪಸ್ ನಾವು ನಮ್ಮ ರೆಸಾರ್ಟ್ ಹತ್ರ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ಜೊತೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್, ಟೇಕ್ ಕೇರ್.